ಶ್ರೀಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯವತ್ಸಲ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖೀ ಮತ್ತನಂದದಿ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತಲಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯವತ್ಸಲ ಭಯವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ ಮರ್ತ್ಯರ ಒಳಹೊರಗೆ ಎತ್ತ ನೋಡಲು ಸುತ್ತಲಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಪರಮಾತ್ಮನ ಗುಣೋಪಾಸನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ದಾಸರಾಯರು ನಮಗೆ ಇದರಲ್ಲಿ ತಿಳಿಸ್ತಾ ಇದ್ದಾರೆ. ನಿತ್ಯ ನಿಗಮಾತೀತ, ವೇದಗಳೆಲ್ಲ ಹೇಗೆ ಅನಾದಿ ನಿತ್ಯವೋ, ಪರಮಾತ್ಮ ಹೇಗೆ ಅನಾದಿ ನಿತ್ಯನೋ ಹಾಗೆ ವೇದಗಳೆಲ್ಲವೂ ಕೂಡ ಅನಾದಿ ನಿತ್ಯ. ಯಾರಿಂದಲೂ ರಚಿತವಾಗದೇ ಇರತಕ್ಕಂತಹ ವೇದಗಳೆಲ್ಲವೂ ಕೂಡ ಪರಮಾತ್ಮನ ಅಧೀನವಾಗಿದ್ದು ಅನಾದಿಯಾಗಿದೆ. ಆ ವೇದಗಳಲ್ಲಿ ಹೇಳಿರ್ತಕ್ಕಂತಹ ಮಹಾತ್ಮೆ ಎಲ್ಲವೂ ಪರಮಾತ್ಮನ ಮಹಾತ್ಮೆಯೇ ನಿಜ. ಅಂತಹ ಅನಂತ ವೇದಗಳು ನೋಡಿ, ನಿತ್ಯ ನಿಗಮ ಅಂತಂದು ಅಂದ್ರೆ ಅನಾದಿಯಾಗಿರ್ತಕ್ಕಂತಹ ಆ ಅನಂತ ವೇದಗಳೇನಿದೆ, ಆ ವೇದಗಳು ಕೂಡ ಪರಮಾತ್ಮನ ಮಹಾತ್ಮೆಯನ್ನ ಸಾಕಲ್ಯೇನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಗಮ ಅತೀತ ಅಂದ್ರೆ ಆ ನಿಗಮದಿಂದ ಅತೀತನಾಗಿದ್ದಾನೆ ಪರಮಾತ್ಮ. ಆ ನಿಗಮಗಳಿಗೆ ಎಂದೆಂದಿಗೂ ಪರಮಾತ್ಮ ಸಿಲುಕೋದಿಲ್ಲ. ಅಂದ್ರೆ ಪರಮಾತ್ಮನ ಮಹಾತ್ಮೆ ಎಷ್ಟಿದೆ, ಅನಂತ 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 ಪಟ್ಟು ಜಾಸ್ತಿ ಇದೆ ಪರಮಾತ್ಮನ ಮಹಾತ್ಮೆ. ಆ ಎಲ್ಲ ಪರಮಾತ್ಮನ ಮಹಾತ್ಮೆಯನ್ನ ಈ ವೇದಗಳು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ವೇದಗಳಿಗೆ ಅಭಿಮಾನಿಯಾದಂತಹ ರಮಾದೇವಿಯರೇ ಪರಮಾತ್ಮನ ಮಹಾತ್ಮೆಯನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ ಮೇಲೆ ಇನ್ನು ವೇದಗಳಿಗೆ ಹೇಗೆ ಸಾಧ್ಯ ಇದೆ? ಸಾಧ್ಯವೇ ಇಲ್ಲ. ಅದರಿಂದ ನಿತ್ಯ ನಿಗಮಾತೀತ ಅಂತಂದು ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಯಶೋದೆ ಅಂತಂತಾರಲ್ಲ. ನಿಗಮಕ್ಕೆ ಸಿಲುಕದ ಎಲ್ಲ ಒಂದೊಂದು ಮಹಾತ್ಮೆಯೂ ಕೂಡ ಪರಮಾತ್ಮನ ಮಹಾತ್ಮೆಯೂ ಕೂಡ ವೇದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣವಾಗಿ. ಅಂತಹ ನಿತ್ಯ ನಿಗಮಾತೀತ ಪರಮಾತ್ಮ ನಿರ್ಗುಣ ಅಂತ. ನಿರ್ಗುಣ ಅಂತಂದ್ರೆ ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ. ಪ್ರಾಕೃತವಾದಂತಹ ಗುಣರಹಿತ, ಪ್ರಾಕೃತವಾದಂತಹ ಗುಣಗಳು ಪರಮಾತ್ಮನಲ್ಲಿ ಇಲ್ಲ. ಯಾವುದು ಪ್ರಾಕೃತವಾದ ಗುಣಗಳು? ಸತ್ವಗುಣ, ರಜೋಗುಣ, ತಮೋಗುಣ, ಇದ್ಯಾವುದು ಕೂಡ ಪರಮಾತ್ಮನಲ್ಲಿ ಇಲ್ಲ. ಆದ್ರಿಂದ ಅವನು ನಿರ್ಗುಣ. ಹಾಗಂತ ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ. ಅಪ್ರಾಕೃತವಾದಂತಹ ಆನಂದಾದಿ ಗುಣಗಳು ಅದೆಷ್ಟಿದೆ? ಅನಂತವಾಗಿದೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಆದರೆ ಈ ಪ್ರಾಕೃತವಾದಂತಹ ಗುಣಗಳ ಸಂಬಂಧವನ್ನ ಹೊಂದಿಲ್ಲ. ಆದ್ದರಿಂದ ಅವನಿಗೇನಂತ ಹೆಸರು? ನಿರ್ಗುಣ ಅಂತ ಕರೀತಾ ಇದ್ದಾರೆ. ಭೃತ್ಯವತ್ಸಲ, ಭೃತ್ಯರನ್ನ ಕಂಡರೆ, ಭಕ್ತರನ್ನ ಕಂಡರೆ ತುಂಬಾ ಇಷ್ಟ ಅಂತೆ ಪರಮಾತ್ಮನಿಗೆ. ಯಾರು ತನ್ನನ್ನ ಸರ್ವೋತ್ತಮ ಅಂತ ಉಪಾಸನೆ ಮಾಡ್ತಾ ಇರ್ತಾರೆ ಅಂತಹ ಜ್ಞಾನಿಗಳನ್ನ ಕಂಡ್ರೆ ತುಂಬಾ ಪ್ರೀತಿ ಪರಮಾತ್ಮನಿಗೆ. ಅದಕ್ಕೆ ಭೃತ್ಯವತ್ಸಲ ಅಂತ. ಭಯ ವಿನಾಶನ,
ಭಯ ವಿನಾಶನ, ಭಕ್ತರಿಗೆ ಬಂದಿರತಕ್ಕಂತಹ ಎಲ್ಲ ಭಯಗಳನ್ನ ವಿಶೇಷವಾಗಿ ನಾಶ ಮಾಡ್ತಾನೆ ಪರಮಾತ್ಮ. ಯಾವುದು ವಿಶೇಷವಾದಂತಹ ಭಯ? ಸಂಸಾರ ಭಯ. ಸಂಸಾರದಲ್ಲಿ ಬೇಕಾದಷ್ಟು ಭಯಗಳು ನಮಗೆ ಬರ್ತಾ ಇರುತ್ತೆ. ಆಗಾಗ ಆ ಸಂದರ್ಭಗಳು ನಮಗೆ ಬರ್ತಾ ಇರುತ್ತೆ, ಭಯ ಆಗುವಂತಹ ಸಂದರ್ಭಗಳು ಬರ್ತಾ ಇರುತ್ತೆ. ಆ ಭಯವನ್ನೆಲ್ಲ ಪರಮಾತ್ಮ ಪರಿಹಾರ ಮಾಡ್ತಾನೆ. ಭಯಕೃತ್ ಭಯನಾಶನ ಅಂತ ಅದಕ್ಕೆ ಕರೆದಿತ್ತು ಪರಮಾತ್ಮನನ್ನ. ನಮ್ಮ ಯೋಗ್ಯತಾನುಸಾರವಾಗಿ ಭಯ ಬರಬೇಕು ಅಂತಿದ್ದಾಗ ಬಂದೇ ಬರುತ್ತೆ. ಆದರೆ ಅದನ್ನ ಪರಮಾತ್ಮ ಏನು ಮಾಡ್ತಾನೆ? ಆ ಎಲ್ಲ ಭಯಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಭಯ ವಿನಾಶನ. ಆದರೆ ದೈತ್ಯರಿಗೆ ಹಾಗೆ ಮಾಡೋದಿಲ್ಲ. ಎಲ್ಲರಿಗೂ ಭಯವನ್ನ ಪರಿಹಾರ ಮಾಡ್ತಾನೆ ಅಂತಂದ್ರೆ ದೈತ್ಯರಿಗೂ ಮಾಡ್ತಾನ ಅಂದ್ರೆ ಇಲ್ಲ, ದೈತ್ಯರಿಗೆ ಮಾಡೋದಿಲ್ಲ. ದೈತ್ಯರಿಗೆ ಭಯವನ್ನ ಉಂಟು ಮಾಡ್ತಾನೆ. ಭಯವನ್ನ ವಿಶೇಷಾಕಾರವಾಗಿ ಉಂಟು ಮಾಡ್ತಾನೆ, ಆದರೆ ಭಯವನ್ನ ಪರಿಹಾರ ಮಾಡ್ತಾನೆ ಭಕ್ತರಿಗೆ. ಭಯ ವಿನಾಶನ. ಸತ್ಯಕಾಮ ಅಂತಂದ್ರು. ಸತ್ಯಕಾಮ ಅಂತಂದ್ರೆ ಸಾಮಾನ್ಯವಾಗಿ ಸತ್ಯವನ್ನ ಇಷ್ಟಪಡುವವ ಅಂತ ಅರ್ಥ. ಅಷ್ಟರ್ಥ ಮಾತ್ರ ಅಲ್ಲ. ಸತ್ಯಕಾಮ. ಸತ್ಯ ಅಂತಂದ್ರೆ ಯಾವುದು ಸತ್ಯ? ಈ ಜಗತ್ತು ಸತ್ಯ, ತಾರತಮ್ಯ ಸತ್ಯ, ಪಂಚಭೇದ ಸತ್ಯ. ಇದನ್ನ ಯಾರು ಸತ್ಯ ಅಂತ ತಿಳಿದಿದ್ದಾರೆ, ಇಷ್ಟನ್ನು ಕೂಡ ಪರಮಾತ್ಮನನ್ನ ಸತ್ಯ ಅಂತ ತಿಳಿದಿದ್ದಾರೆ, ಜಗತ್ತನ್ನ ಸತ್ಯ ಅಂತ ನಂಬಿದ್ದಾರೆ, ಅವರು ಏನೇನು ಬೇಡ್ತಾರೋ, ಅಂತಹ ಭಕ್ತರು ಏನೇನು ಬೇಡ್ತಾರೋ ಅಂಥವ ಅಭೀಷ್ಟಗಳನ್ನೆಲ್ಲ ಪರಮಾತ್ಮ ಪೂರೈಸ್ತಾನಂತೆ. ಅದಕ್ಕೆ ಅವನಿಗೇನಂತ ಹೆಸರು? ಸತ್ಯಕಾಮ ಅಂತ. ಸತ್ಯ ಅಂತ ಉಪಾಸನೆ ಮಾಡಿದಾಗ ಆ ಭಕ್ತರು ಬೇಡಿರ್ತಕ್ಕಂತಹ ಇಷ್ಟಾರ್ಥಗಳನ್ನೆಲ್ಲ ಪರಮಾತ್ಮ ನೀಡ್ತಾನಂತೆ. ಅದಕ್ಕೆ ಸತ್ಯಕಾಮ ಅಂತಂದ್ರು. ಸತ್ಯಕಾಮ. ಶರಣ್ಯ. ಭಕ್ತರು ಪರಮಾತ್ಮನನ್ನ ವಂದನೆ ಮಾಡ್ತಾ ಇರ್ತಾರೆ, ನಮಸ್ಕಾರಾದಿಗಳನ್ನ ಮಾಡ್ತಾ ಇರ್ತಾರೆ. ಅಂತಹ ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿರ್ತಕ್ಕಂತಹ ವ್ಯಕ್ತಿ ಶರಣ್ಯ. ಅಂದ್ರೆ ವಂದ್ಯನಾಗಿದ್ದಾನೆ ಪರಮಾತ್ಮ ಎಲ್ಲ ಭಕ್ತರಿಂದಲೂ ಕೂಡ. ಶರಣ್ಯ. ಶ್ಯಾಮಲ. ಶ್ಯಾಮಲ ಅಂತಂದ್ರೆ ಶ್ಯಾಮಲ ವರ್ಣದವನು. ಕೃಷ್ಣ ವರ್ಣ ಏನಿದೆ ಅದೆಲ್ಲವೂ ಕೂಡ ಶ್ಯಾಮಲ ವರ್ಣ. ಶ್ಯಾಮಲ, ಶ್ಯಾಮಲ ಬಣ್ಣದಿಂದ ಕೂಡಿರ್ತಕ್ಕಂಥವನು ಅಂತ ಅರ್ಥ. ಆ ರೂಪ ಪರಮಾತ್ಮನಲ್ಲಿದೆ. ಕೋಮಲಾಂಗ. ಕೋಮಲವಾದಂತಹ ಅಂಗಗಳು ಪರಮಾತ್ಮನಲ್ಲಿದೆ. ಅವನ ದೇಹದ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಅವನ ಇಂದ್ರಿಯಗಳೇ ಹೇಳ್ತಾ ಇದೆ. ಅವನ ಇಂದ್ರಿಯಗಳು ಯಾವ ತರ ಇದೆ? ಅತ್ಯಂತ ಕೋಮಲವಾಗಿದೆ. ಕೋಮಲವಾಗಿರ್ತಕ್ಕಂತಹ ಇಂದ್ರಿಯಗಳನ್ನು ಹೊಂದಿದ್ದಾನೆ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಶರೀರವನ್ನ ಪರಮಾತ್ಮ ಹೊಂದಿದ್ದಾನೆ ಅಂತ ಅರ್ಥ. ಕೋಮಲಾಂಗ. ಸುಖಿ. ಸುಖಿ. ಯಾರ್ಯಾರು ಸುಖವನ್ನ ಬಯಸ್ತಾರೆ ಅಂಥವರಿಗೆ ಸುಖವನ್ನ ನೀಡ್ತಾನೆ. ಆದ್ದರಿಂದ ಅವನಿಗೆ ಸುಖಿ ಅಂತ ಹೆಸರು. ಆ ತರ ಸುಖವನ್ನ ಬಯಸಿ ಬಂದವರು ಗೋಪಿಕಾಸ್ತ್ರೀಯರು. ಅಂಥವರಿಗೆ ಆ ಕೋಮಲವಾದಂತಹ ತನ್ನ ಅಂಗಸ್ಪರ್ಶವನ್ನ ಮಾಡಿ ಅವರಿಗೆ ಸುಖವನ್ನ ನೀಡಿದವ ಶ್ಯಾಮವರ್ಣದ ಕೃಷ್ಣ. ಅದಕ್ಕೆ ಈ ಪಾದದಲ್ಲಿ ಕೃಷ್ಣನ ಚಿಂತನೆಯನ್ನ ಮಾಡ್ಲಿಕ್ಕೆ ಬರುತ್ತೆ. ಶ್ಯಾಮಲ ಕೋಮಲಾಂಗ ಸುಖಿ. ಮತ್ತೆ ಭೃತ್ಯವತ್ಸಲ ಅಂತಂದ್ರಲ್ಲ, ಭಕ್ತರನ್ನ ಕಂಡ್ರೆ ಎಷ್ಟಿಷ್ಟ. ದ್ರೌಪದಿಯ ಅಭಿಮಾನ ರಕ್ಷಕನಾಗಿದ್ದಾನೆ. ಸುಧಾಮನಿಗೆ ಬಂದಿರತಕ್ಕಂತಹ ಆ ಬಡತನವನ್ನ ಪರಿಹಾರ ಮಾಡಿ ಭಾಗ್ಯವನ್ನ ನೀಡಿದ್ದಾನೆ. ಅರ್ಜುನನಿಗೆ ಬಂದಿರತಕ್ಕಂತಹ ಕ್ಷಣ ಕ್ಷಣ ಭಯವನ್ನ ಪರಿಹಾರ ಮಾಡಿ ಅರ್ಜುನನನ್ನ ರಕ್ಷಣೆ ಮಾಡಿದ್ದಾನೆ. ಎಷ್ಟು ಜನರನ್ನ ರಕ್ಷಣೆ ಮಾಡಿಲ್ಲ ಪರಮಾತ್ಮ. ಆದ್ರಿಂದ ಇದೆಲ್ಲ ಚಿಂತನೆ ಮಾಡ್ತಾ ಹೋದ್ರೆ ಈ ಮೊದಲನೇ ಪಾದ ಅದು ಕೃಷ್ಣನನ್ನ ವಿಶೇಷವಾಗಿ ತಿಳಿಸುತ್ತೆ. ಶ್ಯಾಮಲ ಕೋಮಲಾಂಗ ಸುಖಿ. ಇನ್ನು ಹೇಗಿರ್ತಾನೆ ಪರಮಾತ್ಮ ಅಂದ್ರೆ ಮತ್ತನಂದದಿ ಮರ್ತ್ಯರೊಳ ಹೊರಗೆತ್ತ ನೋಡಲು. ನಿರ್ಭಯವಾಗಿರ್ತಾನಂತೆ ಪರಮಾತ್ಮ. ಅವನಿಗೆ ಯಾವುದೇ ರೀತಿಯಾದಂತಹ ಭಯಗಳೇ ಇಲ್ಲ. ಪರಮಾತ್ಮ ನಿರ್ಭಯವಾಗಿದ್ದಾನೆ. ಮರ್ತ್ಯರೊಳ ಹೊರಗೆತ್ತ ನೋಡಲು. ಮರ್ತ್ಯರ ಒಳ ಹೊರಗೆ. ಒಳಗೂ ಕೂಡ ಪರಮಾತ್ಮ ಇದ್ದಾನೆ, ಹೊರಗೂ ಕೂಡ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ರಾಮಕೃಷ್ಣಾದಿ ರೂಪಗಳಿಂದ
ಪರಮಾತ್ಮ ಹೊರಗಡೆ ತಾನು ಭಕ್ತರಿಗೆ ದರ್ಶನವನ್ನ ಕೊಡ್ತಾನೆ. ಕೊಟ್ಟ ತನ್ನ ಅವತಾರ ಮಾಡುವಂತಹ ಕಾಲಕ್ಕೆ ಒಳಗಡೆ ಬಿಂಬರೂಪಿಯಾಗಿ ಎಲ್ಲ ಜೀವರಾಶಿಗಳಲ್ಲೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಇವರೆಂಥವರು? ಮರ್ತ್ಯರು ಅಂತಾರೆ. ಮರಣಶೀಲರಾಗಿರ್ತಕ್ಕಂತಹ ಮನುಷ್ಯರು ಅವರ ಒಳಗೆ ಹೊರಗಡೆ ಎಲ್ಲ ಕಡೆಯಲ್ಲೂ ಕೂಡ ನೋಡಿ, ಇಲ್ಲಂತಾರೆ ನೋಡಲು ಸುತ್ತಲಿಪ್ಪನು ಅಂತಾರೆ. ಏನು ಸುತ್ತಲಿಪ್ಪನು? ಎಲ್ಲಿದ್ದಾನೆ? ನಮ್ಮ ಸುತ್ತಲೂ ಇರ್ತಕ್ಕಂತಹದ್ದು ಯಾವುದು? ಭೂತಾಕಾಶ. ಆ ಭೂತಾಕಾಶ ಒಳಗೂ ವ್ಯಾಪ್ತನಾಗಿದ್ದಾನೆ. ಆ ಭೂತಾಕಾಶಕ್ಕೂ ಮೀರಿ ನಿಂತಿರ್ತಕ್ಕಂತಹ ಆಕಾಶ ಯಾವುದು? ಅವ್ಯಾಕೃತ ಆಕಾಶ. ಆ ಅವ್ಯಾಕೃತ ಆಕಾಶದಲ್ಲೂ ಕೂಡ ಪರಮಾತ್ಮ ವ್ಯಾಪಿಸಿದ್ದಾನೆ. ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದ ಇದ್ದೆ ಬಂತಲ್ಲ. ಇಂಗಡಲ ಮಗಳೊಡೆಯನ ಅಂಗೋಪಾಂಗಗಳಲ್ಲಿ ಪಮಲನಂತ ಸುಮಂಗಳ ಪ್ರದ ನಾಮ ಪಾವನ ಮಳ್ಪುದೇನದಿದು ಅಂತ ಹಿಂದೆ ಬಂದಿದೆ. ಆ ಅವ್ಯಾಕೃತಾಕಾಶದಲ್ಲೂ ಕೂಡ ಪರಮಾತ್ಮ ತನ್ನ ವ್ಯಾಪ್ತಿಯನ್ನ ಇಟ್ಟಿದ್ದಾನೆ. ಅದಕ್ಕೆ ವ್ಯಾಪ್ತಿ ಸಂಧಿಯಲ್ಲಿ ಇದನ್ನು ಸೇರಿಸಿತ್ತು. ಸುತ್ತಲಿಪ್ಪನು, ಎಲ್ಲೆಲ್ಲಿ ನೋಡಿದ್ರು ಪರಮಾತ್ಮನ ರೂಪಗಳು. ಯಾವ ತರ ಈ ತರ ಕಾಣಿಸ್ತು ಅಂತಂದ್ರೆ ನೋಡಿ, ಯಾವಾಗ ಇದನ್ನ ಈ ತರ ಅಭಿವ್ಯಕ್ತ ಮಾಡದ ಅಂದ್ರೆ ಪರಮಾತ್ಮ, ಯಾವಾಗ ರಾಮಾಯಣದಲ್ಲಿ ಯುದ್ಧ ಪ್ರಾರಂಭ ಆಯ್ತಲ್ಲ, ರಾವಣನ ಸಂಹಾರ ಆಗಬೇಕು ಅಂತ ಹೇಳಿ ಯುದ್ಧ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಆ ಒಬ್ಬೊಬ್ಬ ಸೈನಿಕನಿಗೂ ಕೂಡ ಒಂದೊಂದು ರಾಮರೂಪ ಕಾಣಿಸ್ತಾ ಇದೆಯಂತೆ. ರಾಮ ಪರಸ್ತಾತ್ ಪರತೋಪಿ ರಾಮ ಅಂತಾರೆ. ದಿಕ್ಷು ವಿದಿಕ್ಷು, ದಿಕ್ಕುಗಳಲ್ಲೂ ಕೂಡ ಮುಂದ್ಗಡೆ ಇದ್ದಾನಂತೆ ಒಂದು ರಾಮರೂಪ, ಪಕ್ಕ ಕಡೆ ರಾಮರೂಪ, ಪಕ್ಕದಲ್ಲಿ ರಾಮರೂಪ, ಹಿಂದ್ಗಡೆ ರಾಮರೂಪ, ಎಲ್ಲ ಕಡೆಯಲ್ಲೂ ರಾಮರೂಪ ವ್ಯಾಪಿಸಿಬಿಟ್ಟಿದ್ದಾನಂತೆ. ರಾಮರೂಪ ಎಷ್ಟು ಅನಂತವಾದ ರೂಪಗಳನ್ನ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಯೋಳಿ ಪರಿ ರೂಪ ಉಂಟೆ, ಲವ ಮಾತ್ರ ದಿಯ ಸುರ ದುರುಳರೆಲ್ಲರೂ ಅವರವರ್ ಹೊಡೆದಾಡಿ ಹತರಾಗಿ ಹೋದರು, ಅಲ್ಲಿ ನೋಡಲು ರಾಮ ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ. ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತಲಿಪ್ಪನು. ಒಬ್ಬೊಬ್ಬ ಸೈನಿಕನಿಗೂ ಕೂಡ ಪರಮಾತ್ಮ ರಾಮರೂಪದಿಂದ ತಾನು ಅವನ ಮುಂದೆ ನಿಂತು, ಈ ಸೈನಿಕ ರಾಮನಂತೆ ಕಾಣಿಸ್ತಾ ಇದ್ದಾನಂತೆ. ಮುಂದುಗಡೆ ನಿಂತು ಹೊಡೆದಾಡ್ತಾ ಇರ್ತಕ್ಕಂತಹ ಸೈನಿಕ ರಾಮನಂತೆ ಕಾಣಿಸ್ತಾ ಇದ್ದಾನೆ. ಇವನಿಗೆ ರಾಮನಿಗೆ ಹೊಡಿತಾ ಇದ್ದೀನಿ ಅಂತ ಅವನು ಹೊಡೆಯಕ್ಕೆ ಹೋದ, ಕೊನೆಗೆ ಅವನು ಸತ್ತ. ಇವನು ಹಿಂದೆ ಇರ್ತಕ್ಕಂಥವನು ಮತ್ತೆ ಇನ್ನೊಂದು ರಾಮರೂಪದಂತೆ ಕಾಣಿಸ್ತಾ ಇದ್ದಾನೆ. ಅವನು ಹೊಡಿತಾ ಇದ್ದೀನಿ ಅಂತ ಹೊಡೆಯಕ್ಕೆ ಹೋದ, ಅವನು ಸತ್ತ. ಇವನಿಗೆ ಇನ್ನೊಬ್ಬನಿಗೆ ಇವನು ರಾಮನಂತೆ ಕಾಣಿಸ್ತಾ ಇದ್ದಾನಂತೆ. ಅವನು ರಾಮನಿಗೆ ಹೊಡಿತಾ ಇದ್ದೀನಿ ಅಂತ ಹೇಳಿ ಹೊಡೆಯಕ್ಕೆ ಹೋದ, ಅವನು ಸತ್ತ. ಹೀಗೆ ಅನಂತವಾದಂತಹ ರೂಪಗಳನ್ನ ಪರಮಾತ್ಮ ಸ್ವೀಕಾರ ಮಾಡಿ ಅದ್ಭುತವಾದಂತಹ ಮಹಿಮೆಯನ್ನ ಅಲ್ಲಿ ಅಭಿವ್ಯಕ್ತವನ್ನ ಮಾಡದ. ಅದನ್ನ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತಲಿಪ್ಪನು ಅತ್ಯಧಿಕ ಸಂತೃಪ್ತ ಅಂತಾರೆ. ಅತ್ಯಧಿಕ ರಮಾದೇವಿಯರಿಗಿಂತಲೂ ಕೂಡ ಅಧಿಕನಾದವ, ಕ್ಷರಾಕ್ಷರ ಪುರುಷರಿಗಿಂತಲೂ ಕೂಡ ಮೀರಿ ನಿಂತವ, ಪುರುಷೋತ್ತಮನಾಗಿದ್ದರಿಂದ ಅವನನ್ನ ಅತ್ಯಧಿಕ ಅಂತ ಕರೀತಾ ಇದ್ದಾರೆ. ಅತ್ಯಧಿಕ ಸಂತೃಪ್ತ, ಅವನಿಗೆ ತುಂಬಾ ತೃಪ್ತಿ ಇದೆ. ಯಾರು ಹೀಗೆ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ ಅಂಥವರನ್ನ ಚೆನ್ನಾಗಿ ತೃಪ್ತಿ ಪಡಿಸ್ತಾನಂತ. ಅನ್ನ, ಆಹಾರ ಇದನ್ನೆಲ್ಲ ಕೊಟ್ಟು ಪರಮಾತ್ಮ ಏನ್ ಮಾಡ್ತಾನೆ? ತೃಪ್ತಿಯನ್ನ ಪಡಿಸ್ತಾನೆ. ನಮ್ಮ ಜೀವನದಲ್ಲಿ ಬೇಕಾಗಿರುವುದೇ ಇದು. ಮುಖ್ಯವಾಗಿ ತೃಪ್ತಿ ಇರಬೇಕು. ಪರಮಾತ್ಮ ಯಾವ ಕಾಲಕ್ಕೆ ಯಾವ ದೇಶದಲ್ಲಿ ಏನು ಕೊಡಬೇಕು ಅಂತ ಅವನ ಸಂಕಲ್ಪದಲ್ಲಿರುತ್ತೆ, ಅದರಂತೆಯೇ ನಡೆಯುತ್ತೆ. ಅದು ಬಿಟ್ಟು ಬೇರೆ ಇನ್ನು ಒಂದು ಹುಲ್ಲು ಕಡ್ಡಿಯೂ ಕೂಡ ಆಚೆ ಈಚೆಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವನು ಏನು ಆ ಕಾಲಕ್ಕೆ ಒದಗಿಸ್ತಾನೆ ಅದರಿಂದ ತೃಪ್ತಿಯನ್ನ ಪಡಬೇಕಾಗಿರೋದು ನಮ್ಮ ಕೆಲಸ. ಅಷ್ಟೇ ಜ್ಞಾನಿಗಳಾದವರು ಈ ತರ ಮಾಡ್ತಾರೆ. ಎದುರ್ಛಾ ಲಾಭ ಸಂತುಷ್ಟಿ ಅಂತ ಅದನ್ನೇ ಕರೆದಿದ್ದು.
ಆಯಾ ದೇಶಕ್ಕೆ ಕಾಲಕ್ಕೆ ಪರಮಾತ್ಮ ಏನು ಕೊಡ್ತಾನೆ, ಸುಖವನ್ನೇ ಕೊಡಬಹುದು, ದುಃಖವನ್ನೇ ಕೊಡಬಹುದು. ಇದು ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ, ಸಂತೃಪ್ತರಾಗಿರ್ತಾರೆ. ಸಂತೃಪ್ತ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾರೆ, ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ಸಂತೃಪ್ತರಾಗಿರ್ತಾರೆ. ಯಾಕೆ? ಪರಮಾತ್ಮನನ್ನ ಸಂತೃಪ್ತ ಸಂತೃಪ್ತ ಅಂತ ಉಪಾಸನೆ ಮಾಡ್ತಾ ಇರ್ತಾರೆ, ಅವರಿಗೆ ತೃಪ್ತಿ ಬರುತ್ತೆ ಜೀವನದಲ್ಲಿ. ಇಲ್ಲ ಅಂತಂದ್ರೆ ಎಷ್ಟು ಬಂದ್ರೂ ನಮಗೆ ತೃಪ್ತಿ ಇರೋದೇ ಇಲ್ಲ. ಎಷ್ಟು ಕೊಟ್ಟರೂ ಪರಮಾತ್ಮ ನಮಗೆ ತೃಪ್ತಿ ಅನ್ನೋದು ಬರೋದೇ ಇಲ್ಲ. 4 ಸೈಟ್ 5 ಮನೆ ತಗೊಂಡಿದ್ರು ಕೂಡ ತೃಪ್ತಿ ಇರೋದಿಲ್ಲ. ಯಾಕೆ? ಪರಮಾತ್ಮ ಕೊಡೋದಿಲ್ಲ. ಅದರಿಂದ ಏನಂತ ಉಪಾಸನೆ ಮಾಡಬೇಕು? ಸಂತೃಪ್ತ ಅಂತ ಉಪಾಸನೆ ಮಾಡಬೇಕು. ನೀನು ಸ್ವಾಮಿ ತೃಪ್ತನಾಗಿದ್ದೀ, ಎಲ್ಲರನ್ನ ಆನಂದಪಡಿಸುವವನಾಗಿದ್ದಿ, ಆನಂದವನ್ನು ಕೊಟ್ಟು ತೃಪ್ತಿಪಡಿಸುವವನಾಗಿದ್ದಿ ಅಂತ ಉಪಾಸನೆ ಮಾಡಿಬಿಟ್ರೆ ಪರಮಾತ್ಮನನ್ನ ಅವಾಗ ನಮ್ಮನ್ನೆಲ್ಲ ತೃಪ್ತರನ್ನಾಗಿ ಮಾಡ್ತಾನೆ. ಅದಕ್ಕೆ ಸಂತೃಪ್ತ ತ್ರಿಜಗದ್ವ್ಯಾಪ್ತ, 3 ಲೋಕಗಳಲ್ಲೂ ವ್ಯಾಪ್ತನಾಗಿದ್ದಾನಂತೆ. ಯಾವ ರೂಪಗಳಿಂದ? ಹಿಂದೆ ಹೇಳಿದ್ವಲ್ಲ, ಪುರುಷ ರೂಪತ್ರಯ, 3 ಪುರುಷ ರೂಪಗಳಿಂದ. ತ್ರಿಜಗದ್ವ್ಯಾಪ್ತ, ಸ್ಥಾವರ ಜಂಗಮ ಎಲ್ಲ ಮೊದಲಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಪರಮಾತ್ಮ ವಿಶೇಷವಾಗಿ ವ್ಯಾಪ್ತನಾಗಿದ್ದಾನೆ. ಅಷ್ಟೇ ಅಲ್ಲ, ಪರಮಾಪ್ತ ಅಂತ ಇದ್ದಾರೆ. ಯಾರು ತಾರತಮ್ಯಾನುಸಾರ ಪರಮಾತ್ಮನಲ್ಲಿ ವಿಶಿಷ್ಟವಾದ ಭಕ್ತಿಯನ್ನ ಮಾಡ್ತಾರೆ ಅಂಥವರಿಗೆ ಆಪ್ತನಾಗಿದ್ದಾನಂತೆ. ಪರಮಾಪ್ತ, ಉತ್ತಮರಾಗಿರ್ತಕ್ಕಂತಹ ಭಕ್ತರು, ಅವರಿಗೆಲ್ಲ ತುಂಬಾ ಇಷ್ಟನಾಗಿರ್ತಕ್ಕಂಥವನು. ಶ್ರೇಷ್ಠತಮಃ ಅಂತ ಆಚಾರ್ಯರು ಹೆಜ್ಜೆಗೆ ಇಷ್ಟೋಮೇ ಅಂತಂತಾರೆ. ನನಗೆ ಇಷ್ಟನಾಗಿರ್ತಕ್ಕಂಥವರು ನಾರಾಯಣ, ನನಗೆ ಪ್ರೇಷ್ಠರ ತಮ ಅಂತ ಆಚಾರ್ಯ ಸ್ತೋತ್ರ ಮಾಡ್ತಾರೆ. ಹೆಜ್ಜೆಗೆ ಅದನ್ನೇ, ಯಾವುದೇ ಗ್ರಂಥ ತಗೊಳ್ಳಿ ಅದನ್ನ ಸ್ತೋತ್ರ ಮಾಡ್ತಾರೆ. ನಮಗೆ ಅತ್ಯಂತ ಇಷ್ಟನಾಗಿರ್ತಕ್ಕಂತಹ ವ್ಯಕ್ತಿ ಅದು ನಾರಾಯಣ ಅಂತ ಸ್ತೋತ್ರ ಮಾಡ್ತಾರೆ. ಇಂತಹ ಉತ್ತಮಾಧಿಕಾರಿಗಳು ಆ ರೀತಿಯಾಗಿ ಉಪಾಸನೆಯನ್ನ ಮಾಡ್ತಾ ಇರ್ತಾರೆ. ಆದ್ರಿಂದ ಅವರನ್ನ ಕಂಡ್ರೆ ತುಂಬಾ ಇಷ್ಟ. ಭೃತ್ಯ ವತ್ಸಲ ಪರಮಾಪ್ತ, ಇದು ಎರಡೂ ಕೂಡ ಜೋಡಿಸ್ಬೇಕು. ಭೃತ್ಯ ವತ್ಸಲ, ಭೃತ್ಯರನ್ನ ಕಂಡ್ರೆ ತುಂಬಾ ಇಷ್ಟ. ಯಾಕೆ? ಅವರಿಗೆ ತುಂಬಾ ಆಪ್ತನಾಗಿರ್ತಾನೆ. ಅವನನ್ನು ಬಿಟ್ಟು ಬೇರೆ ಏನನ್ನು ಬಯಸೋದೇ ಇಲ್ಲ. ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯನ ಬೇಡುವೆ. ಒಡೆಯನ ಅಂತಂದ್ರೆ ಒಡೆಯನಲ್ಲಿ ಏನೋ ಲಿಸ್ಟ್ ಅಲ್ಲ, ಒಡೆಯನ ಬೇಡುವೆ, ಪರಮಾತ್ಮನನ್ನೇ ಬೇಡ್ತಾ ಇರ್ತಾರೆ. ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ, ಎಲ್ಲವೂ ಅವನಿಗೋಸ್ಕರವಾಗಿ ಇಂಥ ಜೀವನವನ್ನ ಮಾಡ್ತಾ ಇರ್ತಾರೆ. ಹೀಗೆ ಇಂತಹ ಭಕ್ತರನ್ನ ಕಂಡ್ರೆ ಅತ್ಯಂತ ಇಷ್ಟಪಡ್ತಾನೆ ಪರಮಾತ್ಮ, ಅವರಿಗೆ ಆಪ್ತನಾಗಿದ್ದಾನೆ ಅಂತ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.